1974ರ ಮೇ ತಿಂಗಳಿನಲ್ಲಿ ಮಿಣುಕು ಹುಳು ಮಿಂಚು ಹುಳು ಅರ್ಥದ ಜುಗ್ನು ಚಲನಚಿತ್ರ ಬಿಡುಗಡೆಯಾಯಿತು. ಇದು ಅತಿ ಕಟ್ ಕಂಡ ಆಗಿನ ಚಿತ್ರ. ಕಾಲೇಜುಗಳನ್ನು ಕಲಿಯುವುದಕ್ಕಿಂತ ಒಲವು, ಕೀಟಲೆ, ಕುಣಿತ, ಹಾಡುಗಳಿಗೆ ಬಳಸುತ್ತಾರೆ ಎಂಬ ಟೀಕೆ ಬಂತು. ಸರ್ಕಾರವು 28 ನಿಮಿಷಗಳ ಸಿನಿಮಾ ಸೆನ್ಸಾರ್ ಮಾಡಿ ಕತ್ತರಿಸಿ ಬಿಸಾಕಿತ್ತು. ಆದರೂ ಜುಗ್ನು ಆ ವರ್ಷದ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಯಿತು. ಮುಂದು 4 ವರ್ಷ ದಾಖಲೆ ಉಳಿಯಿತು. ದಿವಂಗತ ದಿಲೀಪ್ ಕುಮಾರ್ ಅವರ 4ನೆಯ ಚಿತ್ರವಾದ ಇದು ಅವರ ಮೊದಲ ಬ್ಲಾಕ್ ಬಸ್ಟರ್ ಮೂವಿ. ದೇಶ ವಿಭಜನೆಯಾಗಿ ನಾಯಕಿ ನೂರ್ ಜಹಾನ್ ಮತ್ತು ನಿರ್ಮಾಪಕ ನಿರ್ದೇಶಕ ಶೌಕತ್ ಹುಸೇನ್ ರಿಜ್ವಿ ಪಾಕಿಸ್ತಾನ ಸೇರಿದ್ರು. ಬಾಬುರಾವ್ ಪಟೇಲ್ರ ಫಿಲ್ಮ್ ಇಂಡಿಯಾದಲ್ಲಿ ಅವರ ಚಿತ್ರದ ಬಗೆಗೆ ಮತ್ತಷ್ಟು ಕೆಟ್ಟ ಲೇಖನಗಳು ಆಗ ಬಂದವು. ಇಂದಿನ ಕಾಲೇಜು ಕೀಟಲೆಗಳಿಗೆ ಕಡಿಮೆ ಇಲ್ಲದ ಅಂದಿನ ಸಿನಿಮಾವಿದು. ದಿಲೀಪ್ ಕುಮಾರ್ ಅವರ ದುರಂತ ನಾಯಕನಾಗಿ ಹೆಜ್ಜೆ ಇಟ್ಟ ಚಿತ್ರ. ಅಪಾರ ಸಂತಸದ ಹಾಡು ಕುಣಿತದ ಬಳಿಕ ನಾಯಕ ನಾಯಕಿ ಇಬ್ಬರು ಸಾಯುವ ಸಿನಿಮಾವಿದು.